ನಮಸ್ಕಾರ. ಇನ್ನೊಂದು ವಿಶೇಷ ಅಪ್ಡೇಟು 45 ಸಿನಿಮಾದ ಬಗ್ಗೆ. 45 ಸಿನಿಮಾ ಆ್ಯಕ್ಚುಲಿ ಆಗಸ್ಟ್ 15ಕ್ಕೆ ರಿಲೀಸ್ ಆಗಬೇಕಾಗಿತ್ತು. 45 ನಿಮಗೆಲ್ಲ ಗೊತ್ತಿರೋಂಗೆ ಅರ್ಜುನ್ ಜನ್ಯ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ. 150ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ಮಾಡಿರುವಂಥ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ಡೈರೆಕ್ಷನ್ ಮಾಡ್ತಿರೋಂಥ ಸಿನಿಮಾ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಎಕ್ಸ್ಪೆಕ್ಟೇಷನ್ ಇರ್ಬೋದು ಅಂತ. ಅದು ಇತ್ತು, ಅದು ಬಜ್ಜು ಎಲ್ಲವೂ ಆಯಿತು. ಒಂದು ಕಡೆ ಶಿವಣ್ಣ, ಇನ್ನೊಂದು ಕಡೆ ಉಪೇಂದ್ರ, ಮಧ್ಯ ರಾಜ್ ಬಿ ಶೆಟ್ಟಿ. ಸೊ ಮೂರೂ ಸೂಪರ್ ಸ್ಟಾರ್ಗಳು, ಅವ್ರದ್ದೇ ಆದಂತಹ ದೊಡ್ಡ ಸಾಧನೆಯನ್ನು ಮಾಡಿರೋಂಥ ಸ್ಟಾರ್ಗಳು. ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವರು ಸದ್ಯಕ್ಕೆ ಸೂ ಫ್ರಮ್ ಸೋ ಸಿನಿಮಾದಿಂದ ಹೆವಿ ಬಜ್ಜಲ್ಲಿರುವಂಥ ಒಬ್ಬ ನಟ. ಒಂದು ಕಡೆ ಉಪೇಂದ್ರ ಅವರ ಒಂದು ಪಾತ್ರ, ಅವರ ಒಂದು ಬಿಟ್ಟು ವಿಜುವಲ್ಸು, ಹಾಗೆಯೇ ಶಿವಣ್ಣ ಅವರ ಒಂದು ಲುಕ್ಕು, ಆ ವಿಜುವಲ್ಸು, 45 ಮಾಡಿರೋಂಥ VFX, ರಾಜ್ ಬಿ ಶೆಟ್ಟಿ ಅವರ ಒಂದು ಗೆಟಪ್ಪು, ಎಲ್ಲ ವಿಚಾರಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದ ಒಂದು ಕ್ರೇಜನ್ನು, ಹೈಪನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಶಿವ ಹಾಡಿಗೆ, ವಿಜಯ್ ಪ್ರಕಾಶ್ ಅವರು ಹಾಡಿದ ಶಿವ ಹಾಡು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಬಗ್ಗೆ ಒಂದು ಸಂಚಲನವನ್ನು ಸೃಷ್ಟಿಸಿತ್ತು. ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ರಮೇಶ್ ರೆಡ್ಡಿ ಅವರು ಗಾಳಿಪಟ ಆದಮೇಲೆ ಈ ಸಿನಿಮಾನ ತುಂಬ ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಬಜೆಟು, ಆ ಬಜೆಟ್ನ ಕೂಡ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ. ಅಂಥ ಒಂದು ದೊಡ್ಡ ಬಜೆಟು. ಆಮೇಲೆ ಈ ಸಿನಿಮಾ 15ಕ್ಕೆ ಯಾಕೆ ರಿಲೀಸ್ ಆಗಿಲ್ಲ, ಯಾಕೆ ಡಿಲೇ ಆಯಿತು ಅಂತಂದರೆ ಈ ಸಿನಿಮಾಗೆ ತಗಲ್ತಾ ಇರುವಂತಹ ಟೆಕ್ನಿಕಲ್ ವರ್ಕು ಮತ್ತು VFX, ಎಸ್ಪೆಷಲಿ ಭಾರತೀಯ ಚಿತ್ರರಂಗದಲ್ಲಿ ಯಾವ ಸಿನಿಮಾಗೂ ಬಳಸದಷ್ಟು CG ಮತ್ತು VFXಗಳನ್ನು ಈ ಸಿನಿಮಾಗೆ ಬಳಸಲಾಗ್ತಿದೆಯಂತೆ. ಸೊ ಹಾಗಾಗಿಯೇ ಈ ಸಿನಿಮಾ ಅಂದುಕೊಂಡ ಟೈಮ್ಗೆ ಆ ವರ್ಕು ಮುಗಿತಾ ಇಲ್ಲ. ಮುಗಿದ್ರೂ ಅದು ಆ ವರ್ಕು ಸ್ಯಾಟಿಸ್ಫೈ ಡೈರೆಕ್ಟರ್ಗಾಗಲಿ ಅಥವಾ ತಂಡಕ್ಕಾಗಲಿ ಪ್ರೊಡಕ್ಷನ್ ಹೌಸ್ಗಾಗಲಿ ಆಗಿರಲಿಕ್ಕಿಲ್ಲ. ಸೊ ಹಾಗಾಗಿಯೇ ಇವಾಗ ಮಾರ್ಸ್ ಅನ್ನೋ ಒಂದು ಕಂಪನಿ, ಕೆನಡಾದಲ್ಲಿರುವಂತಹ ಕನ್ನಡಿಗರದ್ದೇ ಮಾರ್ಸ್ ಅನ್ನೋ VFX ಕಂಪನಿ, MARZ ಈ ಒಂದು ಕಂಪನಿಯ ಒಂದು ಹೆಸರು. ಸೊ ಈ ಕಂಪನಿಯಲ್ಲಿ ಈಗ ಕೆಲಸಗಳು ಶುರುವಾಗಿದೆ. ಈ ಸಂಸ್ಥೆ ಆ್ಯಕ್ಚುಲಿ ಕನ್ನಡಿಗರದ್ದು. ಯಶ್ ಗೌಡ ಅಂತ ಅವರ ಹೆಸರು, ಅದರ ಸಂಸ್ಥಾಪಕ ಮತ್ತು ಅದರಲ್ಲಿ ಕಾರ್ಯನಿರ್ವಹಿಸ್ತಿರೋಂತಹ ಕನ್ನಡಿಗ. ಮೊದಲಿಗೆ ಅವ್ರು ನಾನು ಕನ್ನಡ ಅಭಿಮಾನಿ ಅಂತ ಹೇಳ್ಕೊಂಡು ನಂಗೆ ತುಂಬ ಖುಷಿ ಆಯಿತು ಅವ್ರ ವೀಡಿಯೋ ನೋಡ್ತಾ ಇದ್ದೆ. ಸೊ ಅವರು ಅವ್ರ ಉತ್ಸಾಹ, ಕನ್ನಡ ಸಿನಿಮಾ ಕೆಲಸ ಮಾಡ್ತಿರೋಂಥ ಉತ್ಸಾಹ ಅವರ ಮುಖದಲ್ಲಿ, ಅವರ ಮಾತಲ್ಲಿ ಗೊತ್ತಾಗ್ತಿತ್ತು. ಆಮೇಲೆ ಈ ಸಿನಿಮಾದ ಪ್ಯಾಟ್ರನ್ನು ಅರ್ಜುನ್ ಜನ್ಯ ಅವ್ರು ಮಾಡ್ಕೊಂಡಿರೋ ರೀತಿ ಮತ್ತು ಇದು ಹೆಂಗೆ ಬರ್ಬೋದು ಅನ್ನೋ ಒಂದು ಊಹೆ ಅವರೊಳಗೆ, ಅಂದರೆ ಕೆಲಸ ಮಾಡ್ತಿರೋವಾಗ ಅದೊಂದು ಪಲ್ಸ್ ಇರುತ್ತಲ್ಲ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಿರೋದಾಗಲೇ ತುಂಬ ಎಕ್ಸೈಟ್ ಆಯಿತು. ಅಂದರೆ ಇನ್ನು ಹೇಗಿರ್ಬೋದು ಇದು ಅಂತ. ಮತ್ತು ಇಷ್ಟು ಟೈಮ್ ತೊಗೊಳ್ತಾ ಇದೆಯಲ್ಲ, ಸೊ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಅಥೆಂಟಿಕ್ಕಾಗಿ ಅವರು ವರ್ಕ್ ಮಾಡ್ತಿದ್ದಾರೆ. ಮತ್ತು ಆಡಿಯನ್ಸ್ ಇವತ್ತು ಎಷ್ಟು ಬುದ್ಧಿವಂತರಾಗಿದ್ದಾರೆ, ವರ್ಲ್ಡ್ ಸಿನಿಮಾ ನೋಡ್ತಿದ್ದಾರೆ. ವರ್ಲ್ಡ್ ಸಿನಿಮಾಗಳಲ್ಲಿ ಆ ಸಿನಿಮಾಗಳ ಲೆವೆಲ್ಗೆ ಅದಕ್ಕಿಂತ ಬೆಸ್ಟ್ ಕಾಣಿಸ್ಬೇಕು ಅನ್ನೋ ಒಂದು ಧ್ಯೇಯ ಅವ್ರಿಗೆ ಇರೋದ್ರಿಂದನೇ ಪ್ರೊಡಕ್ಷನ್ ಹೌಸು ಹಾಗೆಯೇ ಅರ್ಜುನ್ ಜನ್ಯ ಅವರು ಇಷ್ಟು ಮುತುವರ್ಜಿ ವಹಿಸಿ ಒಂದು ಕೆಲಸಗಳನ್ನು ಅವ್ರಿಗೆ ವಹಿಸಿದ್ದಾರೆ. ಸೊ ಅವರಿಗಾಗಲೇ ಸುಮಾರು ಒಂದು 500 ಹಾಲಿವುಡ್ ಸಿನಿಮಾಗಳಿಗೆ ಈ ಒಂದು ಸಂಸ್ಥೆ VFX ಕೆಲಸ ಮಾಡಿದೆ. ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಹಿಟ್ಗಳು ಇದ್ದಾವೆ. ಸೊ ಅದನ್ನೆಲ್ಲ ಬಿಡಿಸಿ ಹೇಳುವಂಥದ್ದಕ್ಕೆ ಈ ಒಂದು ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ನಿಮಗೆ ಅವರು ನೆಕ್ಸ್ಟು ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಅವರು ಸಿಗ್ತಾರೆ, ಆವಾಗ ನಾನು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ, ಅದ್ರದ್ದೆಲ್ಲ ಅಪ್ಡೇಟ್ಸು ಕೊಡ್ತೀನಿ. ಸೊ ಒಂದು ತುಂಬ ನಿಪುಣರಿರುವಂತಹ ಒಂದು ತಂಡ 45 ಸಿನಿಮಾದ VFX ಕೆಲಸಗಳನ್ನು ಮಾಡ್ತಾಯಿದೆ. ಸೊ ಎಲ್ಲ ಅಂದ್ಕೊಂಡಂತೆ ಆದರೆ ಸೆಪ್ಟೆಂಬರ್ 16 ಈ VFX ಕೆಲಸಗಳು ಮುಗಿಯುತ್ತೆ ಅಂತ ಟೀಮ್ ಹೇಳ್ತಾ ಇದೆ. ಇನ್ ಕೇಸ್ ಆ ಥರ ಏನಾದರೂ ಸೆಪ್ಟೆಂಬರ್ 16 ಈ ಎಲ್ಲ ಕೆಲಸಗಳು ಮುಗಿದರೆ ಅಕ್ಟೋಬರ್ 16ನೇ ತಾರೀಕು ಅಷ್ಟೊತ್ತಿಗೆ ಸಿನಿಮಾನ ತೆರೆಗೆ ತರೋದು ಖಚಿತ ಅಂತ ನಿರ್ಮಾಪಕರು ಹೇಳ್ತಿದ್ದಾರೆ. ಸೊ ಹಾಗೇನಾದರೂ ಆದರೆ ಕಾಂತಾರ ಸಿನಿಮಾ ಬಂದಿರುತ್ತೆ. ಕಾಂತಾರ ಸಿನಿಮಾ ಬಂದು ಸುಮಾರು 2 ವಾರ ಆಗಿರುತ್ತೆ. 2 ವಾರ ಆದಮೇಲೆ ಈ ಒಂದು 45 ಸಿನಿಮಾ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಹಾಗೇನಾದರೂ ಆದರೆ ಈ ಸಲ ದಸರಾ ದೀಪಾವಳಿ ಧಮಾಕ ಧಮಾಕ ಧಮಾಕ. ಇದ್ರ ಮಧ್ಯೆ ಇನ್ನೂ ಡೆವಿಲ್ ಇದೆ, ಅದರ ಜೊತೆಗೆ KD ಇದೆ. ಸೊ ಸಾಲು ಸಿನಿಮಾಗಳ ಹಬ್ಬ, ಸಾಲು ಸಿನಿಮಾಗಳ ಹಬ್ಬ ಅಂದರೆ ತಪ್ಪಾಗಲ್ಲ. ಸೊ ಆ ರೀತಿಯಾದಂಥ ಒಂದು ವಾತಾವರಣ ಕನ್ನಡ ಚಿತ್ರರಂಗದಲ್ಲಿ ಸೃಷ್ಟಿಯಾಗ್ತಿದೆ. ಆ್ಯಂಡ್ ಆಲ್ರೆಡಿ ಈಗಾಗಲೇ ಸಂಭ್ರಮದಲ್ಲಿ ನಾವಿದ್ದೀವಿ. ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಗಳಿಕೆಗಳು ಕೇಳೋದಕ್ಕೆ ಚೆಂದ. ನಮ್ಮ ಸಿನಿಮಾಗಳ ಬಗ್ಗೆ ಬೇರೆ ಭಾಷೆಯ ಸಿನಿಮಾದವರು ನೋಡ್ತಿರೋ ರೀತಿ, ಅದರ ಬಗ್ಗೆ ಚರ್ಚೆಗಳು ಮಾಡ್ತಿರೋ ರೀತಿ ನೋಡೋದಕ್ಕೆ ಖುಷಿಯಾಗುತ್ತೆ, ಕೇಳೋದಕ್ಕೆ ಖುಷಿಯಾಗುತ್ತೆ. ಸೊ 45 ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ ಇದು. ಸೊ 45 ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅಪ್ಡೇಟ್ ಕೊಡಿ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಅವ್ರಿಗೆಲ್ಲ ಉತ್ತರ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.